ಇನ್ನು ಮುಂಬೈನಲ್ಲಿರುವಂತಹ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಅವರು ಈಗ ಮುಂಬೈನಲ್ಲಿರುವಂತದನ್ನ ಬಿಜೆಪಿ ಮೂಲಗಳು ದೃಢಪಡಿಸ್ತಾ ಇದ್ದಾವೆ. ಅತೃಪ್ತ ಕೈ ಶಾಸಕರ ಜೊತೆಗಿರುವಂತಹ ಬದಲಿಗೆ ಜಾಧವ್ ಅವರನ್ನ ಪ್ರತ್ಯೇಕವಾಗಿ ಇಡಲಾಗಿದೆ ಅನ್ನೋಂಥದ್ದು. ಅಂದ್ರೆ ಇಲ್ಲಿ ಒಂದು ಅಂಶ ನಿನ್ನೆ ನಮಗೆ ಮುಂಬೈಯಿಂದ ಲಭ್ಯವಾಗ್ತಾ ಇತ್ತು. ಮುಂಬೈನ ಯಾವ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರಿದ್ದಾರೋ ಅಲ್ಲಿ ಕೇವಲ 3 ಶಾಸಕರು ಮಾತ್ರ, ಕಾಂಗ್ರೆಸ್ ಶಾಸಕರು ಮಾತ್ರ ಇದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಇವತ್ತು ಈಗ ನಮಗೆ ಬಿಜೆಪಿ ಮೂಲಗಳಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಉಮೇಶ್ ಜಾಧವ್ ಅವರು ಕೂಡ ಮುಂಬೈಲಿದ್ದಾರೆ. ಆದರೆ ಅವ್ರನ್ನ ಯಾವ ಹೋಟೆಲ್ನಲ್ಲಿ ಇವರೆಲ್ಲ ಇದ್ದಾರೆ ಆ ಹೋಟೆಲ್ನಲ್ಲ, ಅದರ ಬದಲಿಗೆ ಅವ್ರನ್ನ ಬೇರೆ ಹೋಟೆಲ್ನಲ್ಲಿ ಇರಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬಿಜೆಪಿ ಕಡೆಯಿಂದ ವ್ಯಕ್ತವಾಗಿದೆ. ಈ ಮೂಲಕವಾಗಿ ಒಂದು ಕಡೆಯಲ್ಲಿ ಸರ್ಕಾರವನ್ನು ಕೆಡುವುದು, ಮತ್ತೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಒಬ್ಬ ಪ್ರಬಲ ಸ್ಪರ್ಧೆಯನ್ನ ಅಖಾಡಕ್ಕಿಳಿಸುವಂತಹ ನಿಟ್ಟಿನಲ್ಲೂ ಕೂಡ ಉಮೇಶ್ ಜಾಧವ್ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಈಗಾಗಲೇ ಮುಂಬೈ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಮುಂಬೈನಲ್ಲಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ, ಅಂದರೆ ರೆನಾಸೆನ್ಸ್ ಹೋಟೆಲ್ನಲ್ಲಿ ಏನೋ ಈಗಾಗಲೇ ನಾಯಕರಿದ್ದಾರೆ, ಬಿಜೆಪಿ ನಾಯಕರು ಮತ್ತು ಬಿಜೆಪಿಯ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೆ ಇಚ್ಛೆ ಪಟ್ಟಿರುವಂತಹ ಕೆಲ ಶಾಸಕರಿದ್ದಾರೆ ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ನಾಗೇಂದ್ರ ಅವರು ಅಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಇವರ ಜೊತೆಗೆ ಇನ್ನೊಂದು 3 ರಿಂದ 4 ಜನ ಶಾಸಕರಿದ್ದಾರೆ ಅಂತಕೊಂಡು ಉಮೇಶ್ ಜಾಧವ್ ಅವರನ್ನ ಪ್ರತ್ಯೇಕವಾಗಿ ಇಡಲಾಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಇರುವಂತಹದ್ದು. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಏನೀಗ ಉಮೇಶ್ ಜಾಧವ್ ಅವರು ಮುಂಬೈಲಿರುವಂಥದ್ದು ಖಚಿತನಾ? ಅಂದ್ರೆ ಇವರ ಜೊತೆಗೇನೆ ಇದ್ದಾರಂತ, ಎಲ್ಲಿದ್ದಾರೆ ಅಂತ ಹೇಳೋದ್ರ ಬಗ್ಗೆ? ಹರಿಪ್ರಸಾದ್, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಕ್ಷೇತ್ರದ ಕೈ ಶಾಸಕ ಉಮೇಶ್ ಜಾಧವ್ ಕಳೆದ 4-5 ದಿನಗಳಿಂದ ನಾಟ್ ರೀಚಬಲ್ ಆಗಿದ್ರು. ಮೊದಲು ಇವರು ಬೆಂಗಳೂರಿನಲ್ಲಿ ಇದ್ದಾರಂತ ಅವರ ಅಭಿಮಾನಿಗಳು ಮತ್ತು ಅವರ ಸಂಬಂಧಿಕರು ಹೇಳ್ತಾ ಇದ್ರು. ನಂತರ ಕಳೆದ 2 ದಿನಗಳಿಂದ ಅವರು ಮಹಾರಾಷ್ಟ್ರದಲ್ಲೇ ಇದ್ದಾರೆ, ನಾಗ್ಪುರದಲ್ಲಿದ್ದಾರೆ, ಅವರ ಧಾರ್ಮಿಕ ಗುರುಗಳ ದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಆದ್ರೆ ಇದೀಗ ಬರುವ ಖಚಿತ ಮಾಹಿತಿ ಪ್ರಕಾರ, ಅಂದ್ರೆ ಏನು ಉಮೇಶ್ ಜಾಧವ್ ಸಂಬಂಧಿಗಳು ಮತ್ತು ಬಿಜೆಪಿಯ ಮೂಲಗಳು ಹೇಳುವ ಪ್ರಕಾರ ಉಮೇಶ್ ಜಾಧವ್ ಅವರು ಪಕ್ಕ ಮುಂಬೈನಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ, ಖಚಿತವಾದಂತ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಇನ್ನು ಉಮೇಶ್ ಜಾಧವ್ ಅವರನ್ನ ಪ್ರತ್ಯೇಕವಾಗಿ ಇಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಿಜೆಪಿಯ ಕೆಲ ಮೂಲಗಳು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಏನು ಕಾಂಗ್ರೆಸ್ನ ಪ್ರತ್ಯೇಕ ಗುಂಪಿನ ಒಂದು ಶಾಸಕರಿದ್ದಾರೆ, ಅವರನ್ನ ಅವ್ರ ಜೊತೆ ಸೇರಿಸಿ ಉಮೇಶ್ ಜಾಧವ್ ಅವರನ್ನ ಪ್ರತ್ಯೇಕವಾದಂತಹ ಹೋಟೆಲ್ ಇಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಉಮೇಶ್ ಜಾಧವ್ ಅವರು ಬಿಜೆಪಿಗೆ 2 ರೀತಿಯಿಂದ ಬಹಳ ಪ್ರಮುಖ ಆಗ್ತಾರೆ. ಒಂದು, ರಾಜ್ಯದಲ್ಲಿ ಸರ್ಕಾರವನ್ನು ಕೆಡಲಿಕ್ಕೆ ಪ್ರಮುಖವಾದ್ರೆ, ಇನ್ನೊಂದು ಅತಿ ಹೆಚ್ಚು ಅವರಿಗೆ ಬಿಜೆಪಿಗೆ ಅವರು ಪ್ರಮುಖವಾಗಿರುವಂತದ್ದು ಲೋಕಸಭಾ ಚುನಾವಣೆಗೆ. ರಾಜ್ಯದಲ್ಲಿ ಸರ್ಕಾರ ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಲೋಕಸಭೆಯಲ್ಲಿ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೇಗಾದ್ರೂ ಸೋಲಿಸಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಬೇಕಾದ್ರೆ ಉಮೇಶ್ ಜಾಧವ್ ಪ್ರಬಲ ಅಭ್ಯರ್ಥಿ ಆಗಿದ್ದಾರೆ. ಹೀಗಾಗಿ ಉಮೇಶ್ ಜಾಧವ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಕಮಲದಿಂದ ದೂರ ಹೋಗುವಂತೆ ತಡಿಲಿಕ್ಕೆ, ಅಂದ್ರೆ ಅವನು ಕಡ್ಡಾಯವಾಗಿ ಆಪರೇಷನ್ ಕಮಲಕ್ಕೆ ಬಿಡಿಸೋದು, ಆ ಮುಖಾಂತರ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಪ್ರಬಲ ಒಂದು ಸ್ಪರ್ಧೆಯನ್ನು ನೀಡಲಿಕ್ಕೆ ಬಿಜೆಪಿ ಟಿಕೆಟ್ ಅನ್ನು ನೀಡುವಂತದ್ದು ಪ್ರಮುಖ ಉದ್ದೇಶ ಬಿಜೆಪಿದಾಗೆ. ಹೀಗಾಗಿ ಅವರನ್ನ ಪ್ರತ್ಯೇಕವಾಗಿ ಇಡಲಾಗಿದೆ ಅನ್ನೋ ಮಾತನ್ನ ಬಿಜೆಪಿ ಮೂಲಗಳು ಹೇಳ್ತಾ ಇದಾವೆ. ಇನ್ನು ಅವರ ಸಹೋದರ ಜೊತೆ ಉಮೇಶ್ ಜಾಧವ್ ಕೂಡ ಅವರು ಕೂಡ ಮಾತಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿದೆ, ಎವ್ರಿಥಿಂಗ್ ಇಸ್ ಆಲ್ ರೈಟ್, ಒಳ್ಳೇದಾಗುತ್ತೆ ಅನ್ನೋ ಮಾತನ್ನು ಹೇಳಿದಾರಂತೆ. ಹೀಗಾಗಿ ಇದೆಲ್ಲವನ್ನ ನೋಡಿದ್ರೆ ಉಮೇಶ್ ಜಾಧವ್ ಅವರು ಪಕ್ಕಾ ಬಿಜೆಪಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ. ಮುಂದಿನ ಬಿಜೆಪಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದು ಗ್ಯಾರಂಟಿ ಆಗಿದೆ. ಜೊತೆಗೆ ಏನು ರಾಜ್ಯದಲ್ಲಿ ಸರ್ಕಾರ ಉಳಿಸಲಿಕ್ಕೆ ಏನು ಬಿಜೆಪಿ ಪ್ರಯತ್ನ ಮಾಡ್ತಿದೆ ಅದೆಲ್ಲವೂ ಕೂಡ ಯಶಸ್ವಿ ಆಗಿದೆ ಅನ್ನೋ ಮಾಹಿತಿಗಳು ಇದೀಗ ಕಲಬುರಗಿ ವಲಯದಿಂದ, ಅಂದ್ರೆ ಕಲಬುರಗಿಯಿಂದ ಕೇಳಿ ಬರ್ತಾ ಇರುವಂತದ್ದು. ಹರಿಪ್ರಸಾದ್, ಓಕೆ, ಧನ್ಯವಾದ ಸಂಜಯ್ ತಮ್ಮ ಮಾಹಿತಿಗೆ.